ನೋಡಿ, ಮೊಟ್ಟಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಆತಂಕ ಪಡೋದು ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಪ್ರಕರಣವನ್ನ ಇಲಾಖೆ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು. ಯಾವುದೋ ಒಂದು ಕಂಪನಿಯನ್ನೋ ಮಾಹಿತಿ ಇದೆ, ಈ ಬಗ್ಗೆ ತನಿಖೆ ಮಾಡಲು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ಜನರು ಭಯ ಪಡದಂತೆ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ನೂ ಎಲ್ಲ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ತಿಳ್ಕೊಂಡು ಮತ್ತೆ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಲ್ಲ ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ ಹೇಳಿದ್ದೀನಿ. ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನ್ ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನ್ ಮಾಡಬೇಕು ಆಮೇಲೆ ನೋಡ್ತೀವಿ. ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದ್ರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವ್ದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀವಿ. ಇವೆಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೊಟ್ಟಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಆತಂಕ ಪಡೋದು ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಪ್ರಕರಣವನ್ನ ಇಲಾಖೆ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು. ಯಾವುದೋ ಒಂದು ಕಂಪನಿಯನ್ನೋ ಮಾಹಿತಿ ಇದೆ, ಈ ಬಗ್ಗೆ ತನಿಖೆ ಮಾಡಲು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ಜನರು ಭಯ ಪಡದಂತೆ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ನೂ ಎಲ್ಲ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ತಿಳ್ಕೊಂಡು ಮತ್ತೆ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಲ್ಲ ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ ಹೇಳಿದ್ದೀನಿ. ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನ್ ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನ್ ಮಾಡಬೇಕು ಆಮೇಲೆ ನೋಡ್ತೀವಿ. ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದ್ರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವ್ದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀವಿ. ಇವೆಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೊಟ್ಟಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಆತಂಕ ಪಡೋದು ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಪ್ರಕರಣವನ್ನ ಇಲಾಖೆ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು. ಯಾವುದೋ ಒಂದು ಕಂಪನಿಯನ್ನೋ ಮಾಹಿತಿ ಇದೆ, ಈ ಬಗ್ಗೆ ತನಿಖೆ ಮಾಡಲು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ಜನರು ಭಯ ಪಡದಂತೆ
ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ನೂ ಎಲ್ಲ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂತದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ತರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಲ್ಲ ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟ್, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ ಹೇಳಿದ್ದೀನಿ. ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನ್ ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನ್ ಮಾಡಬೇಕು ಆಮೇಲೆ ನೋಡ್ತೀವಿ. ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದ್ರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವುದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೊಟ್ಟಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಆತಂಕ ಪಡೋದು ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಪ್ರಕರಣವನ್ನ ಇಲಾಖೆ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು. ಯಾವುದೋ ಒಂದು ಕಂಪನಿಯನ್ನೋ ಮಾಹಿತಿ ಇದೆ, ಈ ಬಗ್ಗೆ ತನಿಖೆ ಮಾಡಲು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ಜನರು ಭಯ ಪಡದಂತೆ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ನೂ ಎಲ್ಲ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂತದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ತರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಲ್ಲ ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟ್, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ ಹೇಳಿದ್ದೀನಿ. ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನ್ ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನ್ ಮಾಡಬೇಕು ಆಮೇಲೆ ನೋಡ್ತೀವಿ. ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದ್ರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವುದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.